ಮರಣ ಹೊಂದಿರೋರ ಫಲಾವಣೆಗಳ ಅಂಕಿ ಸಂಖ್ಯೆ 1922 ಜನ ಸತ್ತಿದ್ದಾರೆ, ನಿಧನ ಹೊಂದಿದ್ದಾರೆ. ಆದರೆ ಅವ್ರ ಮನೆಗೆ ದುಡ್ಡು ಹೋಗ್ತಾ ಇದೆ. ಅಲ್ಲಿಗೆ ಅದರ ಒಟ್ಟು ಹಣ 2,20,00,000 ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕಟ್ಟ ಕಡೆಗೆ ವ್ಯಕ್ತಿಗೂ ತಲುಪಬೇಕು, ಬಟ್ ತಪ್ಪಿತ್ತು ಬೇರೆಯವರಿಗೆ ತಲುಪಬಾರದು ಅನ್ನೋ ದೃಷ್ಟಿಯಿಂದ ನೋಡಿದಾಗ ಇದು ವ್ಯತ್ಯಾಸ ಆಗಿದೆ. ಇದನ್ನು ಸರಿಪಡಿಸೋ ಕೆಲಸ ನಮ್ಮ ಕೆಲಸ, ಅದಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ಹೇಳಿ, ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನಿಮ್ಮ ಆಫೀಸ್ಗೆ ಜನ ಬರೋದನ್ನು ಕಡಿಮೆ ಮಾಡಿ ತಾವು ಜನಗಳ ಹತ್ರ ಹೋಗೋ ಕೆಲಸ ಮಾಡಬೇಕು ಅಂತ ಹೇಳಿ ಹೆಚ್ಚಿಗೆ ಮಾತನಾಡದೆ ಉತ್ತಮವಾದ ಕೆಲಸ ಮಾಡಿದ್ದೀರಾ. ಈ ಒಂದು ವೇದಿಕೆ ನೋಡಿದ್ರೆ ಅನುಭವ ಮಂಟಪದ ರೀತಿ ಇದೆ, ಭಾಳ ಸಂತೋಷ. ಅತಿ ಹೆಚ್ಚಿನ ಜನರನ್ನು ಜನನಾಯಕರಾಗಿ ಮಾಡಿದಂಥ ಕೀರ್ತಿ ನಿಮಗೆ 100 ಕೋಟಿ ನಮಸ್ಕಾರವನ್ನು ಹೇಳಿ ಧನ್ಯವಾದ ಹೇಳಿ ಅವರ ಕಾರ್ಯೋನ್ಮುಖರಾಗಿ ಮುಂದಿನ ದಿನಮಾನದಲ್ಲಿ ನಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ನಿಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಒಂದಂತೂ ಸತ್ಯ, ಇಡೀ ರಾಷ್ಟ್ರದಲ್ಲಿ ಈ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿ ನಡೆದಂಥ ಕೀರ್ತಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹಾಗೂ ಸಚಿವ ಸಂಪುಟಕ್ಕೆ ತಲುಪುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ಉದಾಹರಣೆ, ಏನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳಿದ್ರು, ಈ ಬಿಹಾರಲ್ಲಿ ಏನು ಮಾಡಿದ್ರು ಅಂದರೆ ಚುನಾವಣೆ ವಾರ ಇದ್ದಾಗ 10,000 ರೂಪಾಯಿ ನೇರವಾಗಿ ಅಕೌಂಟ್ಗೆ ಹಾಕ್ಬಿಟ್ರು ಮನೆಗೆ. ಅದಾಗಿ ಚುನಾವಣೆ ಗೆದ್ದ ಮೇಲೆ 1 ರೂಪಾಯಿ ಕೊಡಲಿಲ್ಲ. ಈ ಮೋಸ ಆಗೋಗಬೇಕಾಗಿದೆ. ನಾವು ಮೋಸ ಮಾಡೋರಲ್ಲ, ನಾವು ನುಡಿದಂತೆ ನಡೆದ ಸರ್ಕಾರ. ಇವತ್ತು ನರೇಗಾ ಬಗ್ಗೆ ಮಾತಾಡುವಂಥ ಅವಕಾಶ ಇದೆ. ನರೇಗಾವನ್ನು ನನ್ನ ವ್ಯಾಪ್ತಿ ಅಲ್ಲ, ನಮ್ಮ ಸಚಿವರುಗಳು ಹೇಳಿ. ಯಾಕೆ ಅಂತ ಹೇಳಿದ್ರೆ ಪಂಚಾಯತಿ ಅಧಿಕಾರವನ್ನು ಕಿತ್ಕೊಂಡಿರ್ತಕ್ಕಂಥ ಅವರು ನೆನ್ನೆ ಹಾಕಿರ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅವರ ಮನಸ್ಥಿತಿ ಹೇಗಿದೆ, ಅವರ ಕೊಳಕು ಮನಸ್ಸು ಹೇಗಿದೆ ಅನ್ನೋದನ್ನು ಖಂಡಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.